ಬಾಗೇಪಲ್ಲಿ ತಾಲೂಕಿನ ಜನರ ಜೀವನಾಡಿಯಾಗಿರುವ ಚಿತ್ರಾವತಿಯ ನದಿಯ ಒಡಲು ಇತ್ತೀಚಿನ ವರ್ಷಗಳಲ್ಲಿ ಒಣಗುತ್ತಾ ಸಾಗುತ್ತಿದ್ದು ಪರಿಸರ ಮಾಲಿನ್ಯದ ಭೀತಿಯು ಎದುರಾಗಿದೆ. ಇದೇ ಕಾರಣಕ್ಕೆ ನದಿಯನ್ನು ಮರಳಿ ಬದುಕಿಸಲು ಬಾಗೇಪಲ್ಲಿಯಲ್ಲಿ ನಮ್ಮ ಚಿತ್ರಾವತಿ ನಮ್ಮ ಹಕ್ಕು, ಚಿತ್ರಾವತಿ ಉಳಿಸಿ ಜೀವ ರಕ್ಷಿಸಿ ಎಂಬ ಬೃಹತ್ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಚಿತ್ರಾವತಿ ಹಕ್ಕು ಸಮಿತಿ ಹಾಗೂ ದಿ ಎಕ್ಸ್ಪರ್ಟ್ PU ಕಾಲೇಜು ಜಂಟಿಯಾಗಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯ ವಕೀಲ ಹಾಗೂ ಸಮಾಜ ಚಿಂತಕ AG ಸುಧಾಕರ್ ರವರು ಸಾರ್ವಜನಿಕರಿಗೆ ಕರೆ ನೀಡಿದರು. ಈ ಅಭಿಯಾನದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ, ಉಪನ್ಯಾಸಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ನದಿಯನ್ನು ಮಾಲಿನ್ಯ ಮುಕ್ತಗೊಳಿಸಲು ಮತ್ತು ಜಲ ಮರುಪೂರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಂಕಲ್ಪ ತೊಟ್ಟರು. ಪ್ರಕೃತಿಯನ್ನು ನಾವು ಕಾಪಾಡಿದರೆ ಮಾತ್ರ ನಮ್ಮನ್ನು ಪ್ರಕೃತಿ ಕಾಪಾಡುತ್ತದೆ ಎಂಬ ಸಂದೇಶದೊಂದಿಗೆ ನದಿಯ ಜಲಮೂಲಗಳನ್ನು ರಕ್ಷಿಸಲು ಎಲ್ಲರೂ ಕೈ ಜೋಡಿಸುವಂತೆ ಈ ಅಭಿಯಾನದಲ್ಲಿ ಕರೆ ನೀಡಲಾಯಿತು. ಬಾಗೇಪಲ್ಲಿ ಪಟ್ಟಣದ ಜೀವನದಿ ಆಗಿದ್ದಂಥ ಚಿತ್ರಾವತಿ ನದಿಯನ್ನು ಬಾಗೇಪಲ್ಲಿ ಪಟ್ಟಣ, ಗಂಟಮಾರಪಲ್ಲಿ ಪಂಚಾಯಿತಿ ಹಾಗೂ ಪರಗೋಡು ಪಂಚಾಯಿತಿಗಳಿಂದ ಕೊಳಚೆ ನೀರನ್ನು ಬಿಟ್ಟು ಚಿತ್ರಾವತಿ ನದಿಯನ್ನು ಮಾಲಿನ್ಯ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಸಾಕಷ್ಟು ದಿನಗಳಿಂದ ಕೂಡ ನಾವು ಇದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅದನ್ನು ಬಿಡದೆ ಅದನ್ನು ನೀರನ್ನು, ಕೊಳಚೆ ನೀರನ್ನು ನಮ್ಮ ಬಾಗೇಪಲ್ಲಿಯ ಜೀವನದಿ ಆಗಿದ್ದಂಥ ಚಿತ್ರಾವತಿ ನದಿ ನಮ್ಮೆಲ್ಲರ ಬಾಂಧವ್ಯದ ನದಿಯಾಗಿತ್ತು. ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ನದಿಯಾಗಿತ್ತು. ನಿರಂತರವಾಗಿ ಜೀವನದಿಯಾಗಿ ಹರಿದು ಬಾಗೇಪಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರನ್ನು ಕೊಡ್ತಾ ಇದ್ದಂಥ ನದಿ. ಆದರೆ ಈಗ ಕೆಲವಾರು ವರ್ಷಗಳಿಂದ ಕೆಲವಾರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತು ಇಡೀ ನದಿ ಮಾಲಿನ್ಯವಾಗಿದೆ. ಕಲುಷಿತ ನೀರಿನಿಂದ ತುಂಬಿ ದುರ್ವಾಸನೆ ಬೀರ್ತಕ್ಕಂಥ ನದಿಯಾಗಿದೆ. ಇದಕ್ಕೆ ಬಾಗೇಪಲ್ಲಿ ಪಟ್ಟಣದ ಕೊಳಚೆ ನೀರು, ಶೌಚಾಲಯದ ನೀರು, ಗಂಟಮಾರಪಲ್ಲಿ ಪಂಚಾಯಿತಿಯ ಕಡೆಯಿಂದ